ಕ್ರಿಶ್ಚಿಯನ್ನರ ಆಗ್ರಿ ಮುಸಲ್ಮಾನರ ಆಗ್ರಿ ಅಂತ ದಾರಿ ಮಾಡಿಕೊಡಕತ್ತಾರ ಇವ್ರು. ಅದ್ರ ಪ್ರತ್ಯಕ್ಷ ಉದಾಹರಣೆಗಳನ್ನ ನಿಮ್ಗೆ ಒಂದೇ ನಿಮಿಷನಾಗ ಹೇಳ್ಬಿಡ್ತೀನಿ. ಇಬ್ರಾಹಿಂ ಸಾಬ್ ಅಂತಕ್ಕಂತ ಕೂಲಿ ಕೆಲಸಗಾರನ ಜೊತೆ ಓಡಿ ಹೋಗ್ಯಾಳ, 5 ಎಕರೆ ಜಮೀನ್ ಕೇಳಕತ್ತಾನವ. ಗದಗ ಜಿಲ್ಲೆ ಲಿಂಗಾಯತ ರೆಡ್ಡಿ ಕವಿತಾ ಇನಾಮತಿ ಅಂತಕ್ಕಂತ ಹುಡುಗಿ ಆಕೆ ಬುರ್ಕಾ ಹಾಕೊಳ್ಳ ಅಂತ ತಿಳ್ಕೊಂಡು 100 ಸಾರಿ ಬಡ್ದಾನ, ಬುರ್ಕಾ ಯಾಕೆ ಹಾಕೊಳಂಗಿಲ್ಲ. ಗದಗ ಜಿಲ್ಲೆಯೊಳಗ ನೈಜ ಪ್ರಕರಣಗಳ ಘಟಿಸಿದಂತವುಗಳನ್ನ ನಾವೇನು ಭ್ರಮಿತರನ್ನಾಗಿ ಮಾಡ್ಲಿಕ್ಕೆ ಹತ್ತೀವಲ್ಲ, ಈ ರೀತಿ ಮಾಡಿ ನಮ್ಮ ಧರ್ಮದ ಮೇಲಿನ ಶ್ರದ್ಧೆಯನ್ನ ಹಾಳು ಮಾಡಿ ಬೇರೆ ಧರ್ಮವನ್ನ ಸ್ವೀಕರಿಸಲಿಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದ್ದಾರೆ ಇವರು. ಇವ್ರೇನ್ ಬಸವಣ್ಣನ ಹೆಸರಲ್ಲೇ ಹೇಳಕ್ ಬಂದಾರಲ್ಲ, ಇವ್ರು ನಮ್ಮ ಧರ್ಮದ ಮೇಲಿನ ಈ ರೀತಿ ಮಾತಾಡಿ ನಮ್ಮ ದೇವರು ಧರ್ಮದ ಮೇಲಿನ ಶ್ರದ್ಧೆಯನ್ನ ಹಾಳು ಮಾಡಿ ನೀವು ಕ್ರಿಶ್ಚಿಯನ್ನರ ಆಗ್ರಿ ಮುಸಲ್ಮಾನರ ಆಗ್ರಿ ಅಂತ ದಾರಿ ಮಾಡಿಕೊಡಕತ್ತಾರ ಇವ್ರು. ಅದ್ರ ಪ್ರತ್ಯಕ್ಷ ಉದಾಹರಣೆಗಳನ್ನ ನಿಮ್ಗೆ ಒಂದೇ ನಿಮಿಷನಾಗ ಹೇಳ್ಬಿಡ್ತೇನೆ. ಇದೇ ಗದಗ ಜಿಲ್ಲೆಯ ನರೇಗಲ್ದೊಳಗ ಲಿಂಗಾಯತ ಬಣಜಿಗ ಸಮಾಜದ SSLCಯಲ್ಲಿ 92% ಪಾಸ್ ಆದಂತ ಕೋರಿ ಶೆಟ್ಟರ್, ಸ್ನೇಹ ಕೋರಿ ಶೆಟ್ಟರ್ ಅಂತಕ್ಕಂತ ಹುಡುಗಿ 150 ಎಕರೆ ಜಮೀನ್ದಾರನ ಮಗಳು ಲವ್ ಜಿಹಾದಿಗೆ ಬಲಿ ಬಿದ್ದು. ಅಷ್ಟೇ ಬಿದ್ದು ಹೋಗಿಲ್ಲ, ಈಗ ಅವ ಏನಿದ್ನಲ್ಲ ಹೋತಪ್ಪ, ಅವ ಜಮೀನ್ ಆಸ್ತಿ ಕೇಳಕ್ ಬಂದಾನ. ಈಗ ಅವ್ರ ಅಪ್ಪ ಹೋಗೋ ನನಗಿದ್ರೊಳಗಿನ ಆಸ್ತಿ ಪಾಲ್ ಬೇಕು ಅಂತ ಕೇಳಕ್ ಬಂದಾನ. ನರೇಗಲ್ದೊಳಗ ಲಿಂಗಾಯತ ಕೊಡುವ ಕಲಿಗರ ಬಸಮ್ಮ ರೊಟ್ಟಿ ಅಂತಕ್ಕಂತಕ್ಕಿ 10 ಎಕರೆ ಜಮೀನ್ ಇದ್ದಂತಕ್ಕಿ ಇಬ್ರಾಹಿಂ ಸಾಬ್ ಅಂತಕ್ಕಂತ ಕೂಲಿ ಕೆಲಸಗಾರನ ಜೊತೆ ಓಡಿ ಹೋಗ್ಯಾಳ, 5 ಎಕರೆ ಜಮೀನ್ ಕೇಳಕತ್ತಾನವ. ಅದೇ ನರೇಗಲ್ದೊಳಗ ಲಿಂಗಾಯತ ಜಂಗಮ ಸಮಾಜದ ಪೂರ್ಣಿಮಾ ಜಕ್ಲಿ ಮಠ ಅಂತಕ್ಕಂತ PUC ಒಳಗೆ 85% ಪಾಸ್ ಮಾಡಿದಂತ ನಮ್ಮ ಹುಡುಗಿ ಅಲ್ಲಾ ಸಾಬ್ ಮಿರ್ಜಿ ಅನ್ನೋ ಓಡಿ ಹೋಗಿಲ್ಲ, ಓಡಿಸ್ಕೊಂಡು ಹೋಗ್ಯಾರ. ಇದು ನಿಮ್ ತಲೆಯಾಗಿರ್ಲಿ. ಗದಗ ಜಿಲ್ಲೆಯ ಲಿಂಗಾಯತ ಜಂಗಮ ಸಮಾಜದ ಕಳಸಾಪುರದಲ್ಲಿ ವಿಶಾಲ ಸರಗಣಾಚಾರಿ ಮಠ ಅಂತಕ್ಕಂತ ನರ್ಸಿಂಗ್ ನರ್ಸ್ ಆಗಿ ಕೆಲಸ ಮಾಡುವಂತ ಈ ನಮ್ಮ ತಂಗಿ ತಂದೆ ಮನೆಯಿಂದ 2 ಲಕ್ಷ ಹಣ ದೋಚ್ಕೊಂಡು ಹೋಗಿ ಅವ್ ಕೊಟ್ಟ. ಗದಗ ಜಿಲ್ಲೆಯ ಲಿಂಗಾಯತ ರೆಡ್ಡಿ ಕವಿತಾ ಇನಾಮತಿ ಅಂತಕ್ಕಂತ ಹುಡುಗಿ 2ನೇ ಹೆಂಡತಿ ಅಂತ ಅವನು ಹೋಗ್ಯಾಳ. ಅವ್ನ ಮೊದಲೊಬ್ಬ ಕೆದಾಳ, ಈಕೆ 2ನೇದಕ್ಕಾಗಿ ಹೋಗ್ಯಾಳ. ಲಿಂಗಾಯತ ಜಂಗಮ ಸುಶೀಲಾ ಹಿರೇಮಠ ಅಂತಕ್ಕಂತಕ್ಕೆ 3ನೇ ಹೆಂಡತಿಯಾಗಿ ಹೋಗ್ಯಾಳ. ಅವ್ನ ಮೊದಲೊಬ್ಬ ಕೆದಾಳ, ಹಿಂದಗಡೆ 3ನೇ ಹೆಂಡತಿಯಾಗಿ ಹೋಗ್ಯಾಳ. ಮೀರಾ ಸಾಬ್ ಗೋಪಾಳ ಅಂತಕ್ಕಂತ ರೌಡಿಯ ಜೊತೆ ಈ ಹುಡುಗಿಯರು ಹೆಣ್ಮಕ್ಳು ಹೋಗಿದ್ದಾರೆ. ಪೂರ್ಣಿಮಾ ಪುರಾಣಿಕ್ ಅಂತಕ್ಕಂತ ಬ್ರಾಹ್ಮಣ ಸಮಾಜದ ಹುಡುಗಿ ಅಬ್ದುಲ್ ರಜಾಕ್ ಅಂತಕ್ಕಂತ ಕೂಲಿ ಕಾರ್ಮಿಕನ ಬೆನ್ ಹತ್ತಿ ಹೋಗ್ಯಾಳ. ಅಂದ್ರ ಆಕೆನ ಓಡಿಸ್ಕೊಂಡು ಹೋಗ್ಯಾನ. ಆಕೆ ಬುರ್ಕಾ ಹಾಕೊಳ್ಳ ಅಂತ ತಿಳ್ಕೊಂಡು 100 ಸಾರಿ ಬಡ್ದಾನ, ಬುರ್ಕಾ ಯಾಕೆ ಹಾಕೊಳಂಗಿಲ್ಲ, ಆದ್ರೂ ಅಲ್ಲೇ ಇರ್ಬೇಕಂತ.